ಬಿಡ್ತಾರೋ ಇಲ್ವೋ ಫೋನ್ ಅಂತ, ಬಟ್ ಆದಷ್ಟು ತೋರಿಸ್ತೀನಿ. ಮಾಡಿದ್ದಾರೆ ನಾನು ಅಷ್ಟು ಹಿಂಡ್ಬಿಟ್ರು, ನನಗೆ ಎಷ್ಟು ಹಿಂಡ್ಬೇಕೋ ಅಷ್ಟು ಹಿಂಡ್ಬಿಟ್ರು ನನ್ನ. ಮತ್ತೆ ಪ್ರಸಾದ ನೋಡಿ ಈ ತರ ಬುಟ್ಟಿಗಳಾಗ ಹಾಕಿ ಕೊಟ್ಬಿಡ್ತಾರೆ. ಹೇಳ್ತಾರೆ ಗಾಳಿ ಬೇರೆ ಕಡೆ ಓಡಿದ್ರೆ ಫ್ಲಾಗೆ ಬೇರೆ ಕಡೆ ಬರುತ್ತಂತೆ. ಇದು ಮಾತ್ರ ಮುಖಕ್ಕೆ ಹೊಡಿತಿದೆ. 929 ಕಟ್ಟಿರೋದು ಇದು. If you are bad, I am your dad. ಹಂಗೆ ವಿಸಿಟ್ ಕೊಟ್ಕೊಂಡು ಮನೆಗೆ ಹೊರಡೋದು ಇನ್ನು. Hey guys, welcome back to my YouTube channel. ಸೊ ನಾವಿವತ್ತು ಎಲ್ಲಿ ಬಂದಿದ್ದೀರಿ ಅಂದರೆ ಒಡಿಸ್ಸಾಗೆ ಬಂದಿದ್ದೀರಿ. ಯಾಕೆ ಅಂದರೆ ದೇವಸ್ಥಾನ, ಪೂರಿ ಜಗನ್ನಾಥ್ ದೇವಸ್ಥಾನಕ್ಕೆ ಬಂದಿದ್ದೀರಿ. ಸೊ ಇವಾಗ ಎಲ್ಲರೂ ರೆಡಿ ಆಗಿದ್ದೀರಿ. ಇವಾಗ ಅಲ್ಲೋಗದೆ, ಅಲ್ಲೋಗ್ಬಿಟ್ಟು ಸಿಗೋಣ. ಗೊತ್ತಿಲ್ಲ ಎಂಟ್ರಿ ಒಳಗಡೆ ಬಿಡ್ತಾರೋ ಇಲ್ವೋ ಫೋನ್ ಅಂತ, ಬಟ್ ಆದಷ್ಟು ತೋರಿಸ್ತೀನಿ. ಎಲ್ಲರೂ ರೆಡಿಯಾಗಿದ್ದಾರೆ. ಇವಾಗ ಬರುವ ಸಮಯ. ಇಲ್ಲ ನಾಷ್ಟ ತಿನ್ಕೊಂಡು ಏನು ಆರ್ಡ್ರ್ ಮಾಡಿದ್ದೀರ? ಹಂಗೆ ಬರುತ್ತಾ ಹೀರೋ ನೋಡಿ ಗೈಸ್, ಹೀರೋ ಇವಾಗ ನಾಷ್ಟ ತಿನ್ಕೊಂಡು ಆಮೇಲೆ ಹೇಳ್ಬೇಕು ಬೇಗ ಬೇಗ. ನೋಡಿ ಗೈಸ್ ಏನು ಚೆನ್ನಾಗಿ ಮಾಡಿದ್ದಾರೆ. ನಾನು ಇವಾಗ ನೋಡ್ತಾ ಇದ್ದೀನಿ, ಅಷ್ಟೊತ್ತು ಬಂದ್ಬಿಟ್ಟು ಇವಾಗ ನೋಡ್ತಾ ಇದ್ದೀನಿ. ಚೆನ್ನಾಗಿದೆ. ಈ ದೇವ್ರನ್ನ ಗೈಸ್ ನೋಡೋಕೆ ಹೋಗ್ತಿರೋದು. ಒಳಗಡೆ ಫೋನ್ ಅಲೌಡ್ ಇಲ್ಲ ಅಂತೆ. ನೋಡೋಣ, ಮುಂಚೆ ತೋರಿಸ್ತೀನಿ ಗಾಯ್ಸ್. ಈ ಲಿಫ್ಟಲ್ಲಿ ಹೋಗೋಷ್ಟ್ರಾಗೆ ಜೀವನನೇ ಹೋಗ್ಬಿಡುತ್ತೆ. ಈ ಕಡೆ ಎಷ್ಟು ಬಿಸಿ ಐತಂದರೆ ನೋಡ್ರಿ, ಬೆವ್ತೋತಿರಂಗೆ ಅಷ್ಟು ಬಿಸಿ ಇದೆ. ಹಳೆ ಕಾಲದ 7th ಸೆಂಚುರಿಯಲ್ಲಿ ಸಾಕಾಗಿತ್ತು. ಅಲ್ಲ AC ರಿಮೋಟ್ ಎತ್ಕೊಂಡು ಕೊಡಕೈದೆ ಟಿವಿ ರಿಮೋಟ್ ಅಂತ. ಅಷ್ಟು ಹಿಂಡ್ಬಿಟ್ರು, ನನಗೆ ಎಷ್ಟು ಹಿಂಡ್ಬೇಕೋ ಅಷ್ಟು ಹಿಂಡ್ಬಿಟ್ರು ನನ್ನ. ಅವಾಗ್ಲಿಂದ ತಲೆ ತಿಂತವನೆ ಗೈಸ್. ಸುರಸುಂದರ ಗೈಸ್, ದರ್ಶನ ಎಲ್ಲ ಮುಗೀತು ಗೈಸ್. ಆದರೆ ಒಳಗಡೆ ಫೋನ್ಸ್ ಅಲೋವಿಲ್ಲ ಅಂತೆ. ಸಂಜೆ ಗಂಟೆ ಇರಂಗಿದ್ರೆ ನಾನು ಔಟ್ಸೈಡಿಂದ ಹೆಂಗೆ ಕಾಣಿಸುತ್ತೆ ತೋರಿಸ್ತೀನಿ. ಆದರೆ ದೇವಸ್ಥಾನ ಮಾತ್ರ ಸಾಕಾಗಿತ್ತು. ಚಿಚಾ ಹೆಂಗೆ ಇನ್ನೆಷ್ಟು ಇಲ್ಲ ಕಾಪಿ ರೇಟ್ ಬಂದ್ಬಿಡ್ತೈತೆ. ರಿಯಾಕ್ಷನ್ ನೋಡಿ ಗಾಯ್ಸ್, ನಮ್ಮ ಚಿಚ್ಚ ಯೂಟ್ಯೂಬಲ್ಲಿ ಬಂದ್ಬಿಟ್ಟವ್ರಂತ. ಸೊ ಇವಾಗ ಸ್ವಲ್ಪ ಓಡಾಡ್ಕೊ ಬರೋದು. ಬಿಸಿ ಮಾತ್ರ ಗೈಸ್ ಹೆಂಗೈತಂದರೆ ಮುಖಕ್ಕೆ ಚಚ್ಚತೈತೆ. ಹಂಗೆ ಬಿಸಿ ಜಾಸ್ತಿ, ಬಿಸಿಲಿಲ್ಲ ಬಿಸಿ ಜಾಸ್ತಿ. ನಾವು ಹಂಗೆ ಸ್ವಲ್ಪ ನೋಡಿ ಸ್ವಲ್ಪ ಏನಾನ ಶಾಪಿಂಗ್ ಮಾಡಂಗಿರೋ ಮಾಡಿ ಆಮೇಲೆ ದೇವಸ್ಥಾನ ತೋರಿಸ್ತೀನಿ ನಿಮಗೆ. ದೇವಸ್ಥಾನ ಇಂಪಾರ್ಟೆಂಟ್, ಅದೇ ತೋರಿಸ್ತೀನಿ. ದೇವಸ್ಥಾನ ಮಾತ್ರ ಸೈಕಾಗಿತ್ತು. ಇಲ್ಲಿ ಏನೋ ಸ್ವೀಟ್ ಈ ಥರ ತುಂಬ ಮಾರ್ತಿದ್ದಾರೆ. ಮತ್ತೆ ಪ್ರಸಾದ ನೋಡಿ ಈ ಥರ ಬುಟ್ಟಿಗಳಾಗ ಹಾಕಿ ಕೊಟ್ಬಿಡ್ತಾರೆ. ಅಲ್ಲಿ ಜನ ನೋಡಿ, ನಾವೇನಾರ ಒಂಚೂರು ಲೇಟ್ ಆಗಿದ್ದಿದ್ರೆ ಜನ ಅಷ್ಟೇ. ಗಾಯ್ಸ್ ರಥ ನೋಡಿ ಗಾಯ್ಸ್, ರಥ ತೋರಿಸ್ತೀನಿ. ಅಲ್ಲಿ ಎಲ್ಲ ಆಗಿ ಮುಗ್ದೈತೆ. ರಥದೆಲ್ಲ ಮುಗ್ದೈತೆ ಗಾಯ್ಸ್. ಕ್ಯಾಮ್ರಾದಲ್ಲಿ ಹೆಂಗೆ ಕಾಣಿಸ್ತೈತೆ ಅನ್ನೋ ಡೈರೆಕ್ಟಾಗಿ ನೋಡೋದಕ್ಕೆ ಸೈಟು. ಅಲ್ಲಿ ನೋಡಿ ಅದೇ ದೇವಸ್ಥಾನ, ದೊಡ್ಡ ದೇವಸ್ಥಾನ. ಇಲ್ಲಿಂದ ಚಿಕ್ಕದಾಗಿ ಕಾಣಿಸ್ಬೋದೇನೋ, ಅಲ್ಲಿ ಸಾಕಾತ್ ದೊಡ್ಡದು, ಒಳಗಡೆಯಿಂದ ತುಂಬ ದೊಡ್ಡದು. ಅಷ್ಟೇ ಅಲ್ಲ, ಅಲ್ಲೆಲ್ಲ ಬ್ಯಾಟ್ ಎಲ್ಲ ಇದೆ.
ಫುಲ್ಲು ಒಳಗಡೆ ಬರೀ ಒಂದೇ ದೇವಸ್ಥಾನ ಅಲ್ಲ, ಜಗನ್ನಾಥದ ಒಂದೇ ದೇವಸ್ಥಾನ ಅಲ್ಲ, ಜಗನ್ನಾಥಿದೆ 3-4 ಮಾಡಿ ಇಕ್ಕಿದೆ. ಅಷ್ಟೆಲ್ಲ ಅಲ್ಲಿ ಬಾಹುಬಲಿ ಎಲ್ಲ ಇದೆ ನೋಡಿ ಅಲ್ಲಿ ಬಿಸಿಲು ಹೆಂಗಿದೆ ಅಂದರೆ ನೋಡಿ, ಆ ಗನ್ನಲ್ಲಿ ನೀರು ಬಿಡ್ತಾ ಇರ್ತಾರೆ, ಬಿಟ್ಟು ಕಳಿಸ್ತಾ ಇರ್ತಾರೆ ಆ ಥರ. ಇವಾಗೆಲ್ಲ ಬಿಸಿಲು ಕಮ್ಮಿ. ಹೆಂಗಿರುತ್ತೆ ಅಂತ ಅದು ಹೆಂಗಿದ್ರೂ ಒಳಗಡೆ ಫೋನ್ಸ್ ಎಲ್ಲ ಇಲ್ಲ, ಒಳಗಡೆ ಫೋನ್ಸ್ ಎಲ್ಲ ಅಲೌಡ್ ಇಲ್ಲ ಗೈಸ್. ಫೋನ್ ನಾವು ಎಕ್ಸ್ಪ್ಲೇನ್ ಮಾಡ್ಬೋದು ಹೆಂಗಿರುತ್ತೆ ಒಳಗಡೆ ಅಂತ. ಆಮೇಲೆ ಇಲ್ಲಿ ಹೆಂಗಂದ್ರೆ ತೀರ್ಥ ತಗೊಳಕ್ಕೂ ಕೂಡ ದುಡ್ಡು ಕೊಟ್ಟರೆ ಮಾತ್ರ ತೀರ್ಥ ಕೊಡ್ತಾರೆ. ಇಲ್ಲಿ ಆ ಥರ ದೇವಸ್ಥಾನ system. ಒಳಗಡೆನೆ ಎಲ್ಲ ಸೇಲಿಂಗ್ ಮಾಡ್ತಾರೆ. ದೇವಸ್ಥಾನ ಹಂಗ್ ಒಳಗಡೆ ಎಲ್ಲ ಮಾಡ್ಬೇಕಿತ್ತು. ಸೆಲ್ಲಿಂಗ್ ಎಲ್ಲ. ನೋಡಿ ದೇವಸ್ಥಾನ ಕಾಣಿಸ್ತೈತಾ? ಯಾವ ಸೈಡ್ ನೋಡಿ ಈ ಥರ ಇದು ದೇವಸ್ಥಾನ ಗಾಯ್ಸ್. ಗಾಳಿ ಬರುತ್ತೆ ಆ ಸೈಡ್. ಅಲ್ಲಿಂದ ಇಲ್ಲಿ ಕಂಟ ಇದೆ. ಇದು ರಥ, ಇದೇ ರಥದ ನಿಮ್ಮನ್ನ ಮಾಡಿದ್ದು. ರಥ ಹತ್ರ ಹೋಗೋಣ ಬಾಡಿ. ನೋಡಿ ಗಾಯ್ಸ್ ದೇವಸ್ಥಾನ ಹೆಂಗೆ ಕಾಣಿಸ್ತಿದೆ, ಸಾಕಾಗಿತ್ತು ಗಾಯ್ಸ್. ದೇವಸ್ಥಾನ ಮಾತ್ರ ಇದೇ ದೇವಸ್ಥಾನ, ಇದು ದೇವಸ್ಥಾನ. ಈ 3 ರಥದಲ್ಲೇ ಈ ಸತಿ ಮಾಡಿದ್ದು. ಎಷ್ಟು ಜಾಗ ಹಿಂಗಿದೆ. ಇವ ನೋಡಿ ಹಿಂಗೆ ಹೇಳ್ತಾನತ್ತೆ, ನಾವು ಹಿಂಗೆ ತೋರಿಸಿ ಏನು ಮೈಕ್ ಬೇರೆ ಕಾರಲ್ಲೇ ಇಟ್ಬಿಟ್ಟಿದ್ದೀನಿ. ಇಲ್ಲಿ ಹೆಂಗೆ ಗೊತ್ತಾ, ದೇವಸ್ಥಾನ ಸುತ್ತಾನು ಯಾವುದ್ಯಾವ್ದು ರೂಮ್ಸ್ ಇದೆ ಅವರಿಗೆ ಕಾರ್ ಪಾರ್ಕಿಂಗ್ ಇಲ್ಲ. ಆ ಕಾರ್ ಪಾರ್ಕಿಂಗ್ಗೆ ಬೇರೆ ಬಿಲ್ಡಿಂಗು, ಅಲ್ಲಿಗೆ ಹೋಗ್ಬೇಕು ಆ ಥರ. ಮತ್ತು ದೇವಸ್ಥಾನ ಒಳಗಡೆ ನೋಡಿ ಅಲ್ಲಿ ಇದಾಕಿದಾರಲ್ಲ, ಅಲ್ಲಿ ಫ್ಲ್ಯಾಗು. ಎಲ್ಲರೂ ಹೇಳ್ತಾರೆ ಗಾಳಿ ಬೇರೆ ಕಡೆ ಹೊಡಿದ್ರೆ ಫ್ಲ್ಯಾಗೇ ಬೇರೆ ಕಡೆ ಬರುತ್ತಂತೆ, ಆ ಥರ ಎಲ್ಲ ಹೇಳ್ತಾರೆ. ಎಂಟ್ರೆನ್ಸ್ ಕೊಡೋದು ಇದು ಎಂಟ್ರೆನ್ಸ್, ಇಲ್ಲಿಂದ ಒಳಗೆ ಹೋಗೋದು. ಇಲ್ಲ ಫ್ರಂಟಿಂದಾನೆ ನೋಡಿ, ಅಲ್ಲಿಂದಾನೆ ಫ್ರಂಟಿಂದಾನೆ ಹೋಗಿದ್ದು. ಇಲ್ಲಿರೋದು ಇಲ್ಲಿ ತೋರ್ಸೋದು ಇದು ಈ ಕ್ಯೂ ಬಂದಿದ್ದು ನಾವು ಎಷ್ಟು ಅಲ್ಲೇ 2 hours ಇದು ಶೆಲ್ಟರೇ ತೆಗ್ದಾಕ್ಬಿಟ್ಟು. ಎಂಟ್ರೆನ್ಸ್ ಅಲ್ಲಿ ಬ್ಯಾಟ್ ಇರಲ್ವಾ, ಬ್ಯಾಟ್ಸು ಫುಲ್ ಅದೇ ತುಂಬ್ಕೊಂಡೈತೆ ಗೈಸ್. ಫುಲ್ಲು ಆ ಗೋಪುರ ಫುಲ್ಲು ಅದೇ ತುಂಬ್ಕೊಂಡೈತೆ. ಅದು ದಾಟಿ ಬಂದ ಮೇಲೆ ಬೇರೆದು ದೇವಸ್ಥಾನ. ನೋಡಿ ಜಾತ್ರೆ ಎಲ್ಲಿದ್ದಾರೆ, ರಥ ಮೋಸ ಈ ಥರ. ಇಲ್ಲಿ ನೋಡಿ ಇದೇ ಸೆಂಟ್ರು, ಇದೇ ಎಂಟ್ರೆನ್ಸು. ಇಲ್ಲಿಂದ ದೇವಸ್ಥಾನ ಇರೋದು, ಹೊರಗಡೆ ಹೋಗೋಕ್ಕೆ. ಇಲ್ಲಿಂದ ದೇವ್ರು ಕಾಣಿಸ್ತಿದೆ ನೋಡಿ, ತೋರಿಸ್ತೀನಿ. ಬರೀ ಜಗನ್ನಾಥನ್ ಕುಂತಿರೋದು. ಮೇನ್ 3 ದೇವಸ್ಥಾನ ಒಳಗಡೆ ಇರೋದು ಬಸ್, ಅದನ್ನು ತೋರಿಸಲ್ಲ. ಇದು ಇದಿಷ್ಟು ಚೆನ್ನಾಗಿದೆ ಅಲ್ವಾ. ಇಲ್ಲಿ ರಥೋತ್ಸವ, ರಥ ಶಾಪಿಂಗ್ ಮಾಡಕ್ಕೆ ಬರೋದು ನೋಡಿ. ಈ ಥರದ್ದು ಮೂರ್ತಿ ಚಿಕ್ಕದು ಚೆನ್ನಾಗಿದೆ. ಇದೆಲ್ಲ ಬಿಲ್ಡಿಂಗ್ಗಳೇ ಡಿಫ್ರೆಂಟ್ ನೋಡಿ. ಬೆಳಗ್ಗೆ ಅದು ಬಂದಾಗ ಜನನೇ ಇರಲಿಲ್ಲ, ಇವಾಗ ನೋಡ್ರಿ ಜನ ಶಪ್ಪ. ಬಿಸಿಲು ಮಾತ್ರ ಮುಖಕ್ಕೆ ಹೊಡಿತಿದೆ. ಸೂರ್ಯ ಅವರೇ, ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ? ಮಿಸ್ಟರ್ ಸೂರ್ಯ, ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೊಡಿತಿದೆ ನನಗಾರ ಕಾಣಿಸ್ತಾ ಇಲ್ಲ, ಯಾಕಂದ್ರೆ ನಾನು ಹೊರ್ಸ್ಕೊಂಡಿರ್ತೀನಿ. ಇವ್ರು ನೋಡ್ರಿ ನೀನು ಹಳೆ ವರ್ಷದ ಬಿಲ್ಡಿಂಗ್ ನೋಡಿ ಗಾಯ್ತು. ಧರ್ಮಶಾಲಾ 1929
1929 ಕಟ್ಟಿರೋದು ಇದು. 1929 ಇಂಡಿಪೆಂಡೆನ್ಸ್ ಸಿಕ್ಕಿರಲಿಲ್ಲ, ಸ್ವಾತಂತ್ರ್ಯ ಅವಾಗೇ ಕಟ್ಟಿಬಿಟ್ಟಿದ್ದಾರೆ. ನಾವೆಲ್ಲ ನಾಷ್ಟ ಆಗ್ತಿದ್ದೀವಿ, ಊಟ ತಿನ್ನಕ್ಕೆ ಬಂದಿದ್ದೀವಿ. ನೈಸ್ ಹಾಟ್. ಹೆಂಗಿತ್ತು ದೇವಸ್ಥಾನ ಎಲ್ಲ? ಚೆನ್ನಾಗಿತ್ತು. ಏನ್ ಜನ? ಮೇಂಟೆನೆನ್ಸು ಕಷ್ಟ, ಬಿಸಿಲು ಅಂತೂ ತುಂಬ ಬಿಸಿ ಬಿಸಿಲು ಚೆನ್ನಾಗೈತೆ. ಮತ್ತೆ ಹೆಂಗಿತ್ತು ದೇವಸ್ಥಾನ? ದೇವರು ದೇವಸ್ಥಾನ ಎಲ್ಲ ಚೆನ್ನಾಗಿದೆ. ದೇವರು ಹಾಂ, ದೇವರು ದೇವಸ್ಥಾನ ಚೆನ್ನಾಗಿದೆ, ದೇವರು ಚೆನ್ನಾಗಿದೆ. ಮಾರ್ಚು ಅಲ್ಲಿ ಏಪ್ರಿಲ್ ಬಂದರೆ ಇನ್ನೇನು ಇವಾಗಲೇ ಮಳೆ ಅಂತ ಹಾಕಿದ್ರು, ಇಲ್ಲಿ ನೋಡಿದ್ರೆ ಮಳೆನೇ ಇಲ್ಲ, ಬಿಸಿಲು ಅಂದ್ರೆ ಬಿಸಿಲು. ಒಂದೇನು ಬೇಜಾರು ಅಂದರೆ ತೀರ್ಥನ ಕೂಡ ಕಾಸು ಕೊಟ್ಟು ತೀರ್ಥ ಕೊಡ್ತಾವೆ. ಹೌದಾ? ಎಲ್ಲ ಕಾಸು ಕೊಟ್ಟರೆ ಅಲ್ಲ, ಅವ್ನು ಮಾಡಬಾರ್ದಿತ್ತು. ಕಾಸು ಪೂಜೆ ಪ್ರಸಾದನೂ ಕಾಸು ಕೊಟ್ಟೆ. ಕೊಟ್ಟೆ ತಗೋ. ಇದೆಲ್ಲ ಆನಂದ್ ಬಜಾರಲ್ಲಿ ಅಲ್ಲಿ ಫೇಮಸ್ ಅಂತೆ, ಅಲ್ಲಿ ಹೋಗಿ ತಗೊಳ್ಳಿ. ಅದು ನಾವು ನೋಡಿರೋ ಪ್ರಕಾರ ಎಲ್ಲಾನು ಕಾಸು ಕೊಟ್ಟಿನೇ ತಗೋಬೇಕು. ತೀರ್ಥ ಅನ್ನೋದನ್ನು ಕೂಡ ಕಾಸು ಕೊಟ್ಟು ತಗೋಬೇಕು. ಹಾಂ, ಆಮೇಲೆ ಊಟ ಒಬ್ಬೊಬ್ರು ಒಂದೊಂದು ಡಿಶ್ ಮಾಡಿರ್ತಾರೆ, ಅದನ್ನು ಕೂಡ ಅಲ್ಲೇ ಯಾರಿಗೂ ತಿಂದು ಸಾಕಲ್ಲ, ಅದನ್ನು ಕಾಸು ಕೊಟ್ಟಿನೇ ತೊಗೊಳ್ಬೇಕು ಗೈಸ್. ನಾವು ಇಷ್ಟು ದಿವಸ ನೋಡಿದ್ದು ಎಲ್ರಿಗೂ ಊಟ ಕಳಿಸ್ತಾರೆ ಹಂಗೆ ಹಿಂಗೆ ಅಂತ. ಮೇ ಬಿ ಹಂಗೂ ಇರ್ಬೋದೇನೋ, ಬಟ್ ನಾವು ನೋಡಿರೋ ಪ್ರಕಾರ ಅದಂಗಿತ್ತು. ಗೈಸ್ ಊಟ ಬಂದಿದೆ, ತಿನ್ನೋಣ. ಮಶ್ರೂಮ್ ಇದು, ಬಟ್ ನೋ ಮೈದಾ ರೋಟಿ ಕಾಯಿಸಿದೆ. ತಿನ್ನೋಣ. ಸ್ವರ್ಗ ಇದ್ದಂಗಿದೆ ಗೈಸ್. ಚೆನ್ನಾಗಿದೆ ಗೈಸ್, ಸಖತ್ತಾಗಿದೆ ಗೈಸ್. ಈ ಬಿಸಿಲಲ್ಲೂ ಈ ಹಬೇಲೂ ನಮ್ಮಪ್ಪ ಟೀ ಕುಡಿಯೋಕೆ ಹೋಗೋರು ನೋಡಿ. If you are bad, I am your dad. ಗೈಸ್ ಇವಾಗ ಒಂದು ಬೀಚ್ಗೆ ಹೋಗ್ತಾ ಇದ್ರಿ ಗೈಸ್. ಬೀಚ್ಗೆ ಹೋಗಿ ನನ್ನ ತಮ್ಮ ಸ್ವಲ್ಪ ತುಂಬ ಆಗೋಗಿದೆ. ಚಲೋ ಲೆಟ್ಸ್ ಗೋ ಇನ್ ಆಟೋ. ಬ್ಯಾಲೆನ್ಸ್ ಆಗ್ತದೆ, ಏನು ಬ್ಯಾಲೆನ್ಸ್ ಆಗ್ತದೆ. सब हिंदी में बोल तो क्या बोलना है बोल तो ಗೈಸ್ ಇಲ್ಲಿ ಜಾಸ್ತಿ ಜನ ನೋಡ್ರಿ ಜಾಸ್ತಿ ಪಾದಯಾತ್ರೆ ಮಾಡೋರು ಬರ್ತಾರೆ. ಅದು ಏನು ಗೊತ್ತಾ, ಇದಾಕೊಂತಾರೆ, ಕೋಲ್ ಥರ ಇಟ್ಕೊಂಡು ಎರಡು ಕಳಶ ತಗ್ಲಾಕೊಂಡು ಪಾದಯಾತ್ರೆ. ಇಲ್ಲೂ ಭರತನಾಟ್ಯಂ ಫೇಮಸ್. ಈ ಥರನೇ ಆಟೋದಲ್ಲಿ ನಾವು ಹತ್ತಿರೋದು. ಅಲ್ಲ, ಇಲ್ಲಿ ಗಂಡಸರೆಲ್ಲ ಕಪ್ಪು ಇರ್ತಾರೆ, ಲೇಡೀಸ್ ಮಾತ್ರ ಬೆಳ್ಳಗಿರ್ತಾರೆ. ಇಲ್ಲ, ಲೇಡೀಸ್ ಎಲ್ಲ ಸ್ವಲ್ಪ ಇದು ಮೇಕಪ್ ಏನಿಲ್ಲ, ಹುಡುಗಿರ್ದು ಅದೇ ನಡೆಯೋದು. ಸಾಮ್ರಾಜ್ಯ ಮೇಕಪ್ ಅಲ್ಲೇ ಇರೋದು ನೋಡಿ. ಇಲ್ಲಿ ಇದು ಅಷ್ಟೇ. ಮೇಕಪ್ ಹುಡುಗಿ ಅವನು ಅವ್ನ ಗಡ್ಡಗೆ ಸ್ಪ್ರೇ ಹೊಡ್ಕೊತಾನೆ. ಹೌದಾ? ಹೌದಾ? ಗೈಸ್ ಇಲ್ಲೊಂದು ದೇವಸ್ಥಾನ ನೋಡಿ, ಲೋಕಲ್ ದೇವಸ್ಥಾನ ಇದು. ಲೋಕಲ್ ದೇವಸ್ಥಾನ, ಲೋಕಲ್ ಆಟೋಸ್, ಪೀಪಲ್ಸ್. ಸರಿ ಗೈಸ್, ಅಲ್ಲಿ ಬೀಚ್ ಹತ್ರ ಹೋಗಿ ಸಿಗ್ತೀವಿ ಗೈಸ್. ಇಲ್ಲಿ ಇಷ್ಟು ಸೆಕೆ ಇದ್ರೂ ಲೇಡೀಸು ಸೀರೆ ಬರ್ತಾರೆ. ಅದು ಎಂಥ ಸೀರೆ, ಫುಲ್ಲು ಡಿಚಿಂಗ್ ಜಾತ್ರೆ ಸೀರೆಗೆ ಹಾಕೋಬರೋದು. ನಮ್ಗೆ ಅವರು ನೋಡಿದರೆ ನಮ್ಗೆ ಇನ್ನೂ ಸೆಕೆ ಆಗುತ್ತೆ ನೋಡಿ ಗೈಸ್. ಗ್ರೀನರಿ ಹತ್ರ ಬೀಚ್ ಹತ್ರ ಬಂದಿದ್ದೀರಿ. ಸೊ ಇವಾಗ ಬೀಚ್ ಹತ್ರ ಟಿಕೆಟ್ ತೊಗೋಬೇಕಂತೆ. ಲೆಟ್ಸ್ ಗೋ ಟೇಕ್ ಗೈಸ್. ಬೀಚ್ ಟಿಕೆಟ್
ಬೀಚ್ಗೆ ಹೋಗೋಕ್ಕೂ ಟಿಕೆಟ್ಗಳು ಏನೋ ಇವ್ರದ್ದು ಬೀಚು ಅಂದಂಗೆ ಆಡ್ತಾರೆ. ಹೌದು ಅವ್ರದ್ದು ಬೀಚ್, ಪ್ರೈವೇಟ್ ಬೀಚ್. ನಾನು ಆಡಲ್ಲಪ್ಪ. ಆಯ್ಕೊಂಡ್ ತಿನ್ನಕ್ಕೆ ಬಂದಿಲ್ಲ ಚಿಚಾ. ಅಲ್ಲಿ ಕುತ್ಕೊಂಡು ರಿಲ್ಯಾಕ್ಸ್ ಮಾಡಕ್ಕ. ರಿಲ್ಯಾಕ್ಸ್ ಮಾಡ. 200 ರೂಪಾಯಿ ವೇಸ್ಟ್, 150 ವೇಸ್ಟ್. ಎಂದಕ್ಕೆ ವೇಸ್ಟು? ತಿರ್ಗಾ ಹೋಗಕ್ಕೆ ಒಂದು 200 ರೂಪಾಯಿ. ಎಷ್ಟು ಅಂತ ದುಡಿತೆ ಬಾ ಚಿಚ್ಚ, ಸ್ವಲ್ಪ ಮಕ್ಳಿಗೆ ಖರ್ಚು ಮಾಡಿ ಅಂತೆ. ಹಾಗೆ ನಾನು ಬೆಸ್ಟ್ ಬೀಚ್ಗೆ ಕ್ಲೀನ್ ಆ್ಯಂಡ್ ಗುಡ್ ಬೀಚ್. ಬೀಚ್ಗಳಿಗೆ ಬಂದರೆ ಇದೊಂದು ರೋದ್ನಾಗ ಹುಡುಗಿರು ಅಂತಿದ್ದಲ್ಲಪ್ಪ. ಎಂದಪ್ಪ ಮಕ್ಕಳಪ್ಪ ಸುಮ್ಮನಿರಲೇ, ಅಕಸ್ಮಾತ್ ಗೊತ್ತಿತ್ತು ಬಿಟ್ಟತ್ತು ಭಾಷೆ. ಫೋಟೋಗ್ರಾಫರೇ ಕಾಣ್ತಾ ಇಲ್ಲ ಎಲ್ಲಿ. ಗೈಸ್ ಅವ್ನು ತಗೊಂಡು ಬರ್ತಾನೆ, ಬನ್ನಿ ನಾವು ಹೋಗೋಣ ಬೀಚ್ ಕಡೆ. ವಾ ಇದು ಸೆಟಪ್ ಐತೆ ನಡೆಯೋದಿಕ್ಕೆ. ಇದ್ರ ಮೇಲೆ ನಡೆಯೋಕ್ಕಾಗಲ್ವಲ್ಲ, ಚುಟ್ಟಿ ಹಾಕೊಂಡು ಸ್ವೈಟ್ ಕೊಟ್ಟಿದ್ದಾರೆ. ನಡ್ಕೊಂಡು ಓಡಾಡ್ರಪ್ಪ ಇದ್ರ ಮೇಲೆ. ಅದ್ರ ಮೇಲೆ ಆದ್ರೆ ಬರೀ ಕಾಲ ಓಡಾಡಬೇಕು. ಅಯ್ಯೋ ಬೀಚಿಗೆ ಬಂದವನೇ. ವೇರ್ ಈಸ್ ಮೈ ಡ್ಯಾಡ್? ಸಾಕಾಗೈತೆ ಬೀಚ್. ನಾವು ಇವಾಗ ಬೀಚಿಗೆ ಹೋಗೋಣ. ಇಲ್ಲ ಅಯ್ಯೋ ಹಿಡ್ಕೊಳ್ಳ ನೀನು. ಬೀಚ್ ಹತ್ರ ಹೋಗೋಣ. ಹುಡುಗರು ನೋಡಿ ಯಾರೋ ಫೌಂಟೇನ್ ಕಟ್ಟವ್ರೆ, ಹಿಮಾಲಯ ಬ್ರಿಡ್ಜ್. ನೋಡಿ ಗೈಸ್ ಏನ್ ಗೊತ್ತಾ ಮಾಡೋದು, ಮಣ್ಣಲ್ಲಿ ನೋಡಿ ಹಿಂಗೆ ಇಕ್ಕೊಬೇಕು. ಹಿಂಗೆ ಇಕ್ಕೊಂಡು ಇದ್ರ ಹತ್ರ ಹಾಕ್ಬೇಡ್ದು. ಅದೇ ಮಜಾ. ಅದೇ ಗೈಸ್ ಹಿಂಗೆ ಇಟ್ಕೊಳ್ಳೋದು, ಹಿಂಗೆ ಹಾಕೋದು. ಇದು ಅಷ್ಟೇ. ಮಾತ ಮುಂಚೆ ಹುಡುಗಿ ಅಂತವ್ ನೀನು. ಮಕ್ಕಳು ಆ ಕಡೆ ಹೋಗೋಣ ಹುಡುಗಿ ನೋಡಕಂತ ಪ್ರಾಮಿಸ್. ಯಾರು ನಿಮ್ಮಮ್ಮ ಲೈವಲ್ಲಿ ನೋಡ್ತಾರೆ. ನಿಮ್ಮಮ್ಮ ಲೈವಲ್ಲಿ ನೋಡ್ತಾರೆ, ಆಗ್ತಾರಂತೆ. ಅಲ್ಲ ಈ ಅಮ್ಮಿ ಮೈಕೆಲ್ಲ ಇಟ್ಕೊಂಡು ಎಡ್ಡಿ ಮೈಕೆಲ್ಲ ಬಿಟ್ಬಿಟ್ಟು ಗಾಯ್ಸ್ ಹೇಳು ಬಂದಿರೋದು ಹೇಳು. ಪುಂಗೇಶ್ವರಿ ಅಲ್ಲ ಆದ್ರು ಎಲ್ಲಿ ಖಾಲಿ. ಈ ಕಡೆ ಖಾಲಿ, ಆ ಕಡೆ ಹುಡುಗರು ಈ ಕಡೆ ಖಾಲಿ ಐತೆ. ಬಾ ಈ ಕಡೆ ಬರ. ನಾವೇ ನಿನ್ ಬ್ಯಾಗ್ ಹಿಡಿಬೇಕಾ? ಗಾಯ್ಸ್ ಸುಮ್ಮನೆ ಆಗೋದು ಪೂರ್ತಿ ಫ್ಯಾಟ್ ಇದೆ ತಗೊಂಡು. ಸರಿ ಇಲ್ಲೇ ಇರು, ಒಂದೇ ಒಂದು ಹೋಗ್ಬಿಟ್ಟು ಬಂದ್ಬಿಡ್ತೀನಿ. ಆಗ್ಲೇ ಕ್ರೇಜಿ ಇತ್ತು, ಆಫ್ ಮಾಡ್ಬಿಟ್ರಿ ಇವಳು. ಅಲ್ಲ ನೀವು ಹತ್ರ ಇದ್ದಿದ್ದು, ನನ್ಗೆ ಇಷ್ಟು ಜೋರಾಗಿ ಬಿತ್ತು. ಇವಂದೇನು ಆಗಿಲ್ಲ. ಜಾಸ್ತಿ ಇದೆ ಈ ಕಡೆ ಗೈಸ್. ಇದು ಬೇ ಆಫ್ ಬೆಂಗಾಲ್ ಓಷನು. ಇಸ್ ದಿಸ್ ಅರೇಬಿಯನ್ ಸಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಕ್ಲೀನ್ ಆಗಿದೆ. ಅಲೆಯುವ ಜೀವಕ್ಕೆ ಕನಸನು
H A I T H U ಬರಿತವನೆ ಸ್ಲೇಟಲ್ಲಂತೂ ಬರ್ದಿದ್ದು ನೋಡಿಲ್ಲ. ಅಲ್ಲೇನು ಹಿಡಿಯೋಣ ಅವನೇ ಒಂದು ಸ್ವಲ್ಪ. ಕಮಾನ್ ಕಮಾನ್ ಕಮಾನ್. ಎಷ್ಟು ನೋಡಿ ಕೊತ್ತ ಬಂದ. ನೆನಿಬ್ಯಾಡ್ದು ಅಂತ ಅನ್ಕೊಂಡ್ರಿ, ನೆನ್ಸ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ನಾವು 3 ಜನ ಕಾಂಪಿಟೇಷನ್ ಇಕ್ಕಾನ, ಯಾರು ಜಾಸ್ತಿ ಈ ಥರ ಒಬ್ಬೊಬ್ಬರ ಜನ ಬೆಟ್ಟ ಮಾಡ್ತಾರೋ ಅವ್ರ ವಿನ್ನರ್. ಅವ್ನು ನೋಡಿ ಒಳಗೆ ಇಟ್ಟು ಕಳ್ಸ್ದಂಗೆ ಕಳಿಸ್ತವನೆ. ಇಟ್ಟು ಕಳಿಸ್ದವನೆ ಅವನು. ಇವನು ಸಮಾಸಾಗ್ಲು ಮಾಡಕ್ ನೋಡಕ್ ಹೋದವನೆ. ಉಂಡೆ ಲಡ್ಡು ಕಟ್ಟಿ ಇವಳೇನು ಕಟ್ಸವಳೆ. ನಾನು ಹಿಮಾಲಯ ನಾನೇನೋ ರೊಟ್ಟಿ ತಗ್ತಾ ಇದ್ದಿ. ಟಕ 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 ಟಕ. ಎರಪ್ಷನ್ ಮೇಲೆ ಇದ್ದೀನಿ. ಗೈಸ್ ಇವಂದೇನೋ ನೋಡ್ಬೇಕಂತ ನೋಡಿ ಗೈಸ್. ಓ ವಾ ನೋಡಿ ಗೈಸ್, ನಾನು ಇದು ಕಟ್ಟಿದ್ದೀನಿ. ಇಂದ ಏನು ಮಾಡ್ಬೇಕು ಹೇಳು. ಮುಚ್ಚು ಮೇಲೆ ಇರೋದೆಲ್ಲ ತೆಗ್ದ್ಬಿಡು. ಎಕ್ಸ್ಟ್ರಾ ಇರುತ್ತೆ ತೆಗಿಯಕ. ಎಲ್ಲಿ ತೆಗಿಬೇಕು? ಹಾಕು ಹಾಗೆ ಈ ಸೈಡ್ ಹಾಕು. ಅದು ಮಾತ್ರ ಅದು ಹಾಂ ಸಾಕಾಗಿದೆ ಕಾಣಿಸ್ತಿದೆ. ಈಸೆ ಬಂದ್ರೆ ಆಡ್ತಾವ್ ನೋಡಿ ಗೈಸ್ ಇವನು. ಅಲ್ಲಿ ಯಾರು ಬೆಟ್ಟ ಕಟ್ಬಿಟ್ಟು ಅದ್ರ ಮೇಲೆ ಹಾವು ಕುಣಿಸ್ಬಿಟ್ಟು ಅವ್ರು ನೋಡಿದ್ರ ಅಲ್ಲಿ ನೋಡಿ. ಬೆಟ್ಟ ಕುಣಿಸ್ಬಿಟ್ಟು ಬೆಟ್ಟ ಥರ ಮಾಡ್ಬಿಟ್ಟು ಹಾವು ಕುಣಿಸ್ಬಿಟ್ಟವ್ರು. ಇವು ಯಾವ ಪುಣ್ಯಾತ್ ಬಂದ್ರು. 1 2 3 ಇಷ್ಟೇ ಇಷ್ಟ ಅರ್ಧಕ್ಕಿರ್ತಿ. ಒಳ್ಳೆ ಫೀಲು. ಅಲ್ಲೋಡ ಚುಚ್ಚ. ಬೇಡ ಅವ್ರ ಬಿಸಿ ನೋಡಿತಾರಪ್ಪ. ಬೇಡ ಹಂಗೆ ಇರೋ ಆ ಕಡೆ ನೋಡು. ವೆರಿ ಗುಡ್. ಗಾಯ್ಸ್ ಅಲ್ಲಿ ನೋಡಿ ಗಾಯ್ಸ್, ಜೋರಲ್ಲೇ ಬರ್ತೈತೆ. ಅದಾ ನಮ್ಮ ಪ್ರೀತಿಯ ಅಭಿಮಾನಿಗಳು. ಈ ಕಡೆ ಬಾ ಚಿಚ್ಚ ಒಂಚೂರು. ಅಲ್ಲೇ ಇರೋ ಅಲ್ಲಿ ಚಿಚ್ಚ ಸ್ವಿಮ್ಮಿಂಗ್ ಮಾಡೋದು ನೋಡ್ತೀಯ ನೀನು. ಚೆನ್ನಾಗಿ ಮೆತ್ತಿ ಮಾಡಿ ಎಲ್ಲ ಚಿಚ್ಚಾಗೆ. ನಮ್ಮ ಬೀಳ್ತಾಗ ಚಿಚ್ಚಾಗಿರೋಗ್ತೇನೆ ಇವಾಗ. ಸೋನಿಗೆ बनूं उड़ती फिरूं मस्त गगन में, आज मैं आजाद हूँ दुनिया. ಜೋರಾಗಿ ಬಂತು ಇವಾಗ.
ಜಾಸ್ತಿ ಜೋರಾಗಿ ಬಂತು. ನೈಟ್ ವ್ಯೂ ಒಂದ್ಸತಿ ನೋಡ್ಕೊಂಡು ಹಂಗೆ ಹೋಗೋಣ ಅಂತ ಬಂದ್ರಿ ನೋಡಿ. ಇದು ನೈಟ್ ವ್ಯೂ. ಒಂದ್ಸಲ ಹಂಗೆ ವಿಸಿಟ್ ಕೊಟ್ಕೊಂಡು ಮನೆಗೆ ಹೊರಡೋದು ಇನ್ನು. ಚೆನ್ನಾಗಿತ್ತು ಗೈಸ್. ಜನ ಜಂಗೂಳಿ ಬಲಭದ್ರ ಇದು ಗೈಸ್ ನೈಟ್ ವ್ಯೂ. ಲಾಸ್ಟ್ ನಮಸ್ಕಾರ ಅಕ್ಕ. ಈ ಥರನೇ ನಮಸ್ಕಾರ ಹಾಕೋದು. ಲೊಕೇಶನ್ ಇರೋದು ಈ ಥರ ನಮಸ್ಕಾರ ಹಾಕೋದು. ಇದು ನೈಟ್ ವ್ಯೂ. ಜನ ತುಂಬ ಜಾಸ್ತಿ ಇದ್ದಾರೆ. ಇದೇ ಒಳಗಡೆ ಇರೋ ದೇವರು. ಹೌದು ಚೆನ್ನಾಗಿ ಹಿಂಗೆ ಎಂಟ್ರಿ ಆಗ್ಬೋದು. ಹೌದು ಹಿಂಗೆ ಎಂಟ್ರಿ ಜನ ಇಲ್ಲ ಅಂತಂದ್ರಿ. ನೋಡ್ರಿ ಎಷ್ಟು ಜನ ಅವ್ರೆ ಅಲ್ಲಿ. ಜನ ನೋಡ್ರಿ ಒಳಗಡೆ. ಇವಾಗ ಬೆಸ್ಟ್ ಹೇಳಕ್ಕ ಬಿಸ್ಲ. ಗೈಸ್ ಎಲ್ಲ ಆಯ್ತು. ಇವಾಗ ಸೀದಾ ಕಾರ್ ಎತ್ಕೊಂಡು ಇರೋದು. ಎಳ್ಕೊಂಡು ಬಿಡ್ತಾ ಇರೋದೆ ಗೈಸ್. ಚೆನ್ನಾಗಿತ್ತು. ದೇವಸ್ಥಾನ ಮಾತ್ರ ಸಾಕಾಗೈತೆ. ಆರಾಮಾಗಿ ಬರ್ಬೋದು, ನೋಡ್ಬೋದು. ಇವಾಗಾದ್ರೂ ಗಾಯ್ಸ್ ಬಿಸಿ ಜಾಸ್ತಿನೇ ಐತೆ. ಬಿಸಿ ಅಂದರೆ ಬಿಸಿ. ಈ ಕಡೆ ಸೌಂಡ್ ಜಾಸ್ತಿ ಐತೆ. ಮೈಕ್ ಇಲ್ಲ. ಸೊ ಕಾರಲ್ಲಿ ಸಿಗ್ತೀನಿ ನಿಮಗೆ. ನೋಡ್ರಿ ಜನ ನೋಡ್ರಿ ಎಷ್ಟವ್ರು ನೋಡ್ರಿ. ತುಂಬಿ ತುಳುಕ್ತಾವ್ರ ಜನ ಅಂತೂ. ಸೊ ಗೈಸ್ ದೇವಸ್ಥಾನದಿಂದ ಎಲ್ಲ ಕೆಲಸ ಆಯಿತು. ಮಕ್ಕೊಂಡಿದ್ದಾಯ್ತು, ಎಲ್ಲ ಆಯಿತು. ಇವಾಗ ಸೀದಾ ಕಾರ್ ಎತ್ಕೊಂಡು ಮನೆಗೆ ಹೋಗೋದೆ. ಬಾಯ್. ಕಾರ್ ಬಂತು, ಎಲ್ಲರೂ ಹೋಗೋದೆ ಇವಾಗ. ಬಾಯ್ ಹಾಕಿದ್ದೀನಿ ರೆಡಿ. ಕಲ್ಯಾಣಿ ಗಾಯ್ಸ್ ಅಯ್ಯಪ್ಪ ಕೂತವ್ರೆ. ನಡೀರಿ ಬಾಯ್. ಕಲ್ಯಾಣಿ ನೀಡಕ್ಕೆ ಗೈಸ್. ಇದು ಕಲ್ಯಾಣಿ ಗೈಸ್. ನಿಮ್ಗೊಂದು ಒಳ್ಳೆ ಸೂಪರ್ ಜಾಗ ತೋರಿಸ್ತೀನಿ ನೋಡ್ರಿ. ಏನು ಸಾಕಾದ ಪೀಸ್ಫುಲ್ಲಾಗೈತೆ. ಆಂಧ್ರ ಸರಿ ನಡಿ. ಹಾಂ ಹೋಗು. ನಾನು ಹಿಂದೆನೇ ಬರಬೇಡ, ಸ್ವಲ್ಪ ಡಿಸ್ಟೆನ್ಸ್ ಗೈಸ್. ಇದಿಷ್ಟೇ ಸಣ್ಣಗೈತೆ, ಒಂಚೂರು ಭಯ ಆಗುತ್ತೆ. ಸಾಕಾಗೈತೆ. ಹಾಂ ಹೆಂಗೆ ದಾಟೋದು? ಮಾಡ್ತೀನಿ. ಕಾಲು ಚಪ್ಪಲಿ ಬಿಟ್ಬಿಟ್ಟು ನಡ್ಕೊಂಡು ಹೋಗೋಣ. ಹಾಂ ಇನ್ನು ಆ ಕಡೆ ಹೋಗೋಣ ನಡಿ. ಸಖತ್ತಾಗೈತೆ ನೋಡ. ಮರ ಗಂಟ ಹೋಗೋಣ. ಹಿಂಗೆ ಇಟ್ಕೊಂಡು ನಡಿ ಮರನ. ಹಿಂದೆ ಹಿಡ್ಕ. ಏನು ಇದು ಹಿಡ್ಕ. ನಾನು ಬರ್ತೀನಿ. ಹೆಂಗೆ ಬರೋದಪ್ಪ? ನಾನು ಈ ಕಡೆಯಿಂದ ಬರ್ತೀನಿ. ಹೆಂಗಾರ ಬಂದು ಹೋಗು. ಸೂಪರ್ ಜಾಗ ಮಾತ್ರ.
ಅಪ್ಪ ನಾನು ಚಪ್ಪಲಿ ಬಿಚ್ಬಿಡ್ತೀನಿ ಇರಲ್ಲೇ ಅಪ್ಪ, ಚಪ್ಪಲಿ ಬೇಡ, ಬರೀ ಕಾಲಲ್ಲಿ ನಡಿಬೇಕು ಇಲ್ಲೆಲ್ಲ. ಏನು ಬಿದ್ರು ಅಲ್ಲೇ ಇರ್ತೀಯಾ? ಮೆತ್ತಗೈತಿದ್ದು ಸಾಕ. ನೋಡ್ರಿ ಇಲ್ಲಿಷ್ಟೇ ಜಾಗ. ಏನು ಅಕ್ಕಿನ ಭತ್ತನ ಏನಿದು? ನೋಡಿ ಗಾಯ್ ಹೇಗಿದೆ. ಬೇರೆಯವ್ರಿಗೆಲ್ಲ ಇದು ಚಿಕ್ಕ ವಿಷಯ ಅನಿಸ್ಬೋದು, ಬೆಂಗಳೂರಾಗಿರೋರಿಗೆ ಸ್ವಲ್ಪ ಇದು ದೊಡ್ಡ ವಿಷಯನೇ. ಅಲ್ಲಿ ಬರೀ ಟ್ರಾಫಿಕ್ ಸೌಂಡುಗಳು ಇವೇ ಕೇಳಿಸ್ಕೊಂಡಿವೆಲ್ಲ. ಇದು ನೋಡಿದ್ರೆ ಎಷ್ಟು ತಂಪು ಅನಿಸುತ್ತೆ ಗೊತ್ತಾ ಕಣ್ಣಿಗೇನೆ. ಸೂಪರ್. ಚೂರು ಜಾಗ ವೇಸ್ಟ್ ಮಾಡಲ್ಲ ನೋಡ್ರಿ. ಮರ ಹತ್ರ ನೋಡಿ ಅಷ್ಟೂ ಅದೇ. ಅಷ್ಟಕ್ಕೂ ಅದೇ. ಚೆನ್ನಾಗೈತ ನಂದು. ಏನು ಹೆಸರು? ಜುಮ್ ಜುಮ್ ಹೋಟೆಲ್ ಅಂತ ನೋಡಿ ಗೈಸ್. ಫುಲ್ಲು ಇಲ್ಲಿ ಕುತ್ಕೊಳ್ಳೋದು, ಫುಲ್ಲು ಶವರ್ಮ ಎಲ್ಲ ಇದೆ, ಎ ಸಿ ಇದೆ, ಎಲ್ಲ ಕೂಲ್ ಡ್ರಿಂಕ್ಸ್ ಎಲ್ಲ ಸಕ್ಕತ್ತಾಗಿರುತ್ತೆ. ಆಂಧ್ರ ಸ್ಪೆಷಲ್ಲು ಸಕ್ಕತ್ತಾಗಿರುತ್ತೆ. ಆಂಧ್ರಲ್ಲಿ ಬಿರಿಯಾನಿ ಅವೆಲ್ಲ ಕುತ್ಕೊಂಡಿದ್ದು. ನಾವು ಇಲ್ಲಿ ಹೈದ್ರಾಬಾದಿಗೆ ಬಂದಿಲ್ಲ, ಹೈದ್ರಾಬಾದಿ ಬಿರಿಯಾನಿ ತಿನ್ನೋಕ್ಕೆ. ಇಲ್ಲ ಬೇರೆ ಬೇರೆ ಡಿಸ್ಟಿಕಲ್ಲೇ ಕುತ್ಕೊಂತಿಲ್ಲ. ಇವಾಗ ನಾವು ಬಂದಿರೋದು ತಿರುಪತಿ ಹತ್ರ ಗೈಸ್, ಹತ್ತತ್ರ. ಇಲ್ಲ ಒಂದು 2 ಕಿಲೋಮೀಟರ್ಸ್ ಏನೋ ಇರುತ್ತೆ ಗೈಸ್. ನೋಡಿ ಗೈಸ್, ಅಣ್ಣ ಕೆಳಗಡೆ ಮರ್ಚ್ಕೊಂಡು ಕುತ್ಕೊಳಕ್ಕೆ ಕಷ್ಟ ಆಗ್ತೈತೆ. ಟೈಮ್ ಎಲ್ಲ ಆಣೆ ಕೇಳು. ಬಿರಿಯಾನಿ, ಅವನು ಶವರ್ಮ ತಿಂತಿದ್ದಾನೆ. ಸೊ ಗಾಯ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡಿ. ಸಿ ಯು ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಸಿ ಯು. ಟಾಟಾ, ಬಾಯ್.